ರಿಯಲ್ ಎಸ್ಟೇಟ್ ಲೋಕದ ದೈತ್ಯ ಸಿಜೆ ರಾಯ್ ಬೆಂಗಳೂರಿನಲ್ಲಿ ತಮ್ಮ ಉದ್ಯಮವನ್ನ ಮಾತ್ರವಲ್ಲದೆ ಕೇರಳದಲ್ಲಿ ಕೂಡ ದುಬೈನಲ್ಲಿ ಕೂಡ ಉದ್ಯಮವನ್ನ ಹೊಂದಿದ್ರು. ಅವರ ರಿಯಲ್ ಎಸ್ಟೇಟ್ ಕಂಪನಿ ಅಲ್ಲೆಲ್ಲ ಆಪರೇಟ್ ಆಗ್ತಾ ಇತ್ತು. ಬಟ್ ಈ ಹಂತದಲ್ಲಿ ಹೇಳ್ತಾ ಇರುವ ಪ್ರಶ್ನೆ, ಉದ್ಯಮಿ ರಾಯ್ ಜೀವಕ್ಕೆ ಕೇರಳ ಎಲೆಕ್ಷನ್ ಮುಳುವಾಯ್ತಾ? ಬಿಕಾಸ್ ಏಪ್ರಿಲ್ನಲ್ಲಿ ಕೇರಳ ಎಲೆಕ್ಷನ್ಸ್ ಇದೆ. ಎಲೆಕ್ಷನ್ನ ಹಿನ್ನೆಲೆ ಉದ್ಯಮಿಗಳ ಮೇಲೆ ಕಣ್ಣಿಟ್ಟಿತ್ತು ಐಟಿ ಇಲಾಖೆ. ಕೆಲವು ರಾಜಕೀಯ ನಾಯಕರಿಗೆ ರಾಯ್ ಏನಾದರೂ ಫಂಡಿಂಗ್ ಮಾಡಿದ್ರಾ? ಆ ಫಂಡಿಂಗ್ ಸಂಬಂಧ ಸಿಜೆ ರಾಯ್ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿದ್ರಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಲೆಕ್ಕಪತ್ರ ವ್ಯತ್ಯಾಸ ಸಂಬಂಧ ಆದಾಯ ತೆರಿಗೆ ಇಲಾಖೆ ತಲಾಶನ್ನ ಮಾಡ್ತಾ ಇತ್ತು. ಕಳೆದ 2 ದಿನಗಳಿಂದ ಐಟಿ ಅಧಿಕಾರಿಗಳು ತಲಾಶನ್ ನಡೆಸ್ತಾ ಇದ್ರು. ಈ ಇನ್ಕಮ್ ಟ್ಯಾಕ್ಸ್ನ ವಿಚಾರದಲ್ಲೇನಾದರೂ ಸ್ವಲ್ಪ ಆಚೀಚೆ ಇತ್ತು ಅಥವಾ ಎಲೆಕ್ಷನ್ನ ಸಂದರ್ಭದಲ್ಲಿ ಅವರು ಯಾರಾದರೂ ನಾಯಕರುಗಳಿಗೆ ಫಂಡಿಂಗ್ ಮಾಡ್ತಿದ್ದಾರಾ ಅನ್ನೋದರ ಕುರಿತಾಗಿ ಕೂಡ ಅವ್ರ ಮೇಲೆ ಕಣ್ಣಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೆಚ್ಚಿನ ಉತ್ತರವನ್ನು ಕೊಡಬೇಕಾಗತ್ತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಒಂದು ಉದ್ಯಮ 13 ಲಕ್ಷಕ್ಕಿಂತ ಮೇಲೆ ಟ್ರಾನ್ಸಾಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಆಡಿಟಿಂಗ್ ಮಾಡಿಸ್ಲೇಬೇಕಾಗತ್ತೆ. ಸೊ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಸಂದರ್ಭ ಇವ್ರ ಲೆಕ್ಕಪತ್ರದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂತ ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಎಲೆಕ್ಷನ್ ಆಂಗಲ್ನಲ್ಲಿ ಇವ್ರು ಯಾರಿಗಾದ್ರೂ ಸಹಾಯ ಅಥವಾ ಫಂಡಿಂಗ್ ಮಾಡ್ತಿರೋದ್ರ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಒತ್ತಡ ಇವ್ರಿಗೇನಾದ್ರೂ ಕ್ರಿಯೇಟ್ ಆಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರೋ ವಿಚಾರ. ಡೀಟೇಲ್ಸ್ ಕೊಡೋದಾದ್ರೆ 2 ಆಂಗಲ್ನಲ್ಲಿ. ಹೌದು ಪ್ರಜ್ವಲ್, ಯಾಕಂತ ಹೇಳಿದ್ರೆ ಸಿಜೆ ರಾಯ್ ಏನಿದ್ದಾರೆ ಅವರು ಹಲವು ಉದ್ಯಮಗಳಲ್ಲಿ ಕೂಡ ಹಲವು ಕ್ಷೇತ್ರಗಳಲ್ಲಿ ಕೂಡ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯಾಗಿದೆ. ಸಹಜವಾಗಿಯೂ ಕೂಡ ಅವರು ಒಂದು ಬಿಸ್ನೆಸ್ ಅನ್ನ ಒಂದು ವೈಟ್ ರೀತಿಯಲ್ಲಿ ಕೂಡ ಮಾಡ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆ ಪತ್ರಗಳನ್ನು ಕೂಡ ನೀಡಿರ್ತಾರೆ. ಆದರೆ ಐಟಿ ಅಧಿಕಾರಿಗಳು ಇತ್ತೀಚೆಗೆ ಸಾಕಷ್ಟು ಬಾರಿ ಒಂದು ದಾಳಿಯನ್ನು ಮಾಡಿದ್ರು, ಪರಿಶೀಲನೆ ಮಾಡಿದ್ರು, ಲೆಕ್ಕಪತ್ರಗಳ ಪರಿಶೋಧನೆಯನ್ನು ಕೂಡ ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ದು. ಅದಾದ ಬಳಿಕ ಈಗ ಮುಂಬರುವ ಚುನಾವಣೆ ನಡೀತಾ ಇದೆ, ವಿಧಾನಸಭಾ ಚುನಾವಣೆ ಕೇರಳ ರಾಜ್ಯದಲ್ಲಿ. ಆ ಚುನಾವಣೆಗೆ ಇವರು ರಾಯ್ ಅವರು ಕೂಡ ಫಂಡಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿನ ಉದ್ಯಮಿಗಳ ಮೇಲೆ ಕೂಡ ಐಟಿ ಇಲಾಖೆ ಕೂಡ ಕಂಡಿಟ್ಟಿತ್ತು. ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕೆಲವೊಂದು ಪಕ್ಷಕ್ಕೆ ಸೀಮಿತವಾದಂತಹ ಅಧಿಕಾರಿಗಳ ಅಂದ್ರೆ ಶಾಸಕರ ಒಂದು ಮನೆಗಳ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು, ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನು ಮಾಡಿದ್ರು. ಯಾಕಂದ್ರೆ ಆ ಒಂದು ಪಕ್ಷಕ್ಕೆ ಕೆಲವೊಂದು ಸೀಮಿತವಾದಂತಹ ಅಭ್ಯರ್ಥಿಗಳಿಗೆ ಇವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ. ಸೊ ಹಾಗೆ ಕೂಡ ಈಗ ಮುಂಬರುವ ಚುನಾವಣೆಗೂ ಕೂಡ ಸಿಜೆ ರಾಯ್ ಅವರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಕ್ಷೇತ್ರಗಳಿಗೆ ಫಂಡಿಂಗ್ ಮಾಡ್ತಾ ಇದ್ರು ಅಂತ ಹೇಳುವಂತ ಮಾಹಿತಿಗಳು ಲಭ್ಯ ಆದ ಹಿನ್ನೆಲೆಯಲ್ಲಿ ಕೂಡ ಈಗ ಬಂದಿರುವಂತದ್ದು. ಅಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಫಂಡಿಂಗ್ ಮಾಡಬೇಕಾದ್ರೆ ಏನ್ ಕಾರಣ, ಆ ವ್ಯಕ್ತಿಗಳಿಂದ ಇವ್ರಿಗೆ ಏನು ಲಾಭ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಕೂಡ ದಾಳಿಯನ್ನು ಮಾಡಿರ್ತಾರೆ. ಹಾಗಾಗಿ ನಿನ್ನೆ ಕೂಡ ಇದೇ ರೀತಿ ಆಗಿರುವಂತದ್ದು ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈಗ ಕೇರಳ ರಾಜ್ಯದಲ್ಲಿ ಕೂಡ ಚುನಾವಣೆ ಇದೆ, ಅದಕ್ಕೂ ಫಂಡಿಂಗ್ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಿ ಇತ್ತೀಚೆಗೆ ದಿನಗಳಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಂತಹ ಒಂದು ಉದ್ಯಮವಾಗಿತ್ತು ರಿಯಲ್ ಎಸ್ಟೇಟ್ ಉದ್ಯಮ. ಅದರಲ್ಲಿ ಕೂಡ ತೀವ್ರ ಕುಸಿತ ಉಂಟಾಗಿ ನಷ್ಟ ಕೂಡ ಆಗಿತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವರ ಆಪ್ತ ವಲಯದಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ರು ಅಂತ ಹೇಳಿ ಸದ್ಯ ಈಗ ಕೂಡ ಆ ಒಂದು ಆಂಗಲ್ ನಲ್ಲಿ ಕೂಡ ಈಗ ತನಿಖೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ. ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಇದನ್ನ ತನಿಖೆಯನ್ನ ವಿಶೇಷವಾಗಿ ಪರಿಗಣಿಸಿ ತನಿಖೆಗೆ ಕೂಡ ನೋಡ್ತೀವಿ ಅಂತ ಹೇಳಿ, ಅಂದ್ರೆ ಸಿಐಡಿಗೂ ಕೂಡ ತನಿಖೆಯನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಕಡೆ ಐಟಿ ಅಧಿಕಾರಿಗಳು ಒಂದು ಪಕ್ಷದ ಪರವಾಗಿ ಏನಾದರೂ ಕೆಲಸ ಮಾಡ್ತಿದ್ರ ಅನ್ನೋ ಅನುಮಾನ ಕೂಡ ಇರುವಂತದ್ದು. ಸದ್ಯ ಈಗ ಆ ಆಂಗಲ್ ನಲ್ಲೂ ಕೂಡ ತನಿಖೆಗೆ ಮುಂದಾಗಿರುವಂತಹದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.